ಗಾಂಧಿ ಸಮಾವೇಶ ನಡೆಸಿದ ಕಾಂಗ್ರೆಸ್ನಿಂದಲೇ ಗಾಂಧಿ ಭವನವನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಗಾಂಧಿ ಸಮಾವೇಶ ನಡೆಸಿದ ಕಾಂಗ್ರೆಸ್ನಿಂದಲೇ ಇದೀಗ ಗಾಂಧಿ ಭವನ ನಿರ್ಲಕ್ಷ್ಯ ಮಾಡಲಾಗಿದೆ. ಒಂದು ದಶಕ ಕಳೆದರೂ ಕೂಡ ಗಾಂಧಿ ಭವನಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಧಾರವಾಡ ಹೊಸ ಬಸ್ ನಿಲ್ದಾಣ ಬಳಿ ನಡೀತಾ ಇರುವಂತಹ ಕಾಮಗಾರಿ ನಡೀತಾ ಇದೆ. ಉದ್ಘಾಟನೆಯಾಗದೆ ಪುಂಡ ಪೋಖರಿಗಳ ಅಡ್ಡೆಯಾಗಿದೆ ಈ ಗಾಂಧಿ ಭವನ. 4 ಕೋಟಿ ವೆಚ್ಚದಲ್ಲಿ KRIGL ಮೂಲಕ ನಿರ್ಮಿಸ್ತಾ ಇದ್ದಾರೆ ಗಾಂಧಿ ಭವನವನ್ನ. ಗಾಂಧಿ ಸಮಾವೇಶ ನಡೆಸಿದ ಕಾಂಗ್ರೆಸ್ನಿಂದಲೇ ಇದೀಗ ಗಾಂಧಿ ಭವನ ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಅದೇ ಗಾಂಧೀಜಿ ಹೆಸರಿನಲ್ಲಿರುವ ಗಾಂಧಿ ಭವನಕ್ಕೆ ಇದೀಗ ಅವಮಾನವನ್ನ ಮಾಡಲಾಗ್ತಾ ಇದೆ. ಒಂದು ದಶಕ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. 2014ರಲ್ಲಿ ಸಿಎಂ ಸಿದ್ದರಾಮಯ್ಯ ಹಣ ಬಿಡುಗಡೆಯನ್ನ ಮಾಡಿದ್ರು. 10 ವರ್ಷ ಕಳೆದರೂ ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದೆ ಕಾಮಗಾರಿ ಎನ್ನುವ ಆರೋಪವನ್ನ ಮಾಡ್ತಿದ್ದಾರೆ. 2024ರ ಅಕ್ಟೋಬರ್ 2ರಂದು ಉದ್ಘಾಟನೆಗೆ ರೆಡಿ ಅಂತ ಹೇಳಿದ್ರು ಅಧಿಕಾರಿಗಳು. ಅಕ್ಟೋಬರ್ ಕಳೆದು 2025ರ ಫೆಬ್ರವರಿ 10ಕ್ಕೆ ಬಂದರೂ ಕೂಡ ಕಾಮಗಾರಿ ಮುಗಿತಾ ಇಲ್ಲ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದೀಗ ಸಾರ್ವಜನಿಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2014ರಲ್ಲಿ ಕಟ್ಟಡ ಕಾಮಗಾರಿ ಆರಂಭ ಆಗಿತ್ತು. ಇನ್ನು ಅದೇ 2014ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಣ ಬಿಡುಗಡೆಯನ್ನ ಕೂಡ ಮಾಡಿದ್ರು. ಅಂದಿನ ಸಿಎಂ ಸಿದ್ದರಾಮಯ್ಯನವರು ಅನುದಾನಕ್ಕಾಗಿ ಹಣ ಬಿಡುಗಡೆಯನ್ನ ಮಾಡಿದ್ರು. ಧಾರವಾಡದ ಹೊಸ ಬಸ್ ನಿಲ್ದಾಣ ಬಳಿ ಇರುವಂತಹ ಗಾಂಧಿ ಭವನ ಇದಾಗಿದೆ.